ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ 36 ಜನ 2021ರಲ್ಲಿ ಸಾವನ್ನಪ್ಪಿದ್ರು. ಇಲ್ಲಿವರೆಗೂ ಕ್ಯಾರಿ ಎಂದಿಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಮೇ 2, 2021ರಲ್ಲಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದಾಗಿ 36 ಜನರು ಸಾವನ್ನಪ್ಪಿದ್ರು ಎನ್ನಲಾಗಿದ್ದು, ಈ ದುರಂತದ ಸಂತ್ರಸ್ತ ಕುಟುಂಬಗಳು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಸಂತ್ರಸ್ತ ಕುಟುಂಬಗಳಿಗೆ ನೌಕರಿ ಹಾಗೂ ಪರಿಹಾರ ಕೊಡುವ ಭರವಸೆಯನ್ನ ನೀಡಿದ್ರು. ಈಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಈ ಸಂತ್ರಸ್ತ ಕುಟುಂಬಗಳಿಗೆ ಸರ್ಕಾರಿ ನೌಕರಿ ಮತ್ತು ಪರಿಹಾರದ ಭರವಸೆ ಈಡೇರದೇ ಇರುವುದರಿಂದ ಈ ಕುಟುಂಬಸ್ಥರು ಸರ್ಕಾರದ ಮೇಲೆ ಕಿಡಿಕಾರಿದ್ದಾರೆ. ದುರಂತದ ನಂತರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ಯಾತ್ರೆ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸಂತ್ರಸ್ತ ಕುಟುಂಬದ ತಲಾ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡುವ ಭರವಸೆ ನೀಡಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆದರೂ ಕೂಡ ಈ ಒಂದು ಭರವಸೆ ಈಡೇರಿಲ್ಲ. ಇದರಿಂದಾಗಿ ಕುಟುಂಬಗಳು ತಮ್ಮ ಜೀವನೋಪಾಯವನ್ನು ಕಳೆದುಕೊಂಡು ಸಂಕಷ್ಟದಲ್ಲಿವೆ. ಸಂತ್ರಸ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ನಿನ್ನೆ ಚಾಮರಾಜನಗರಕ್ಕೆ ಬಸವಣ್ಣನವರ ಪ್ರತಿಮೆ ಅನಾವರಣಕ್ಕೆ ಆಗಮಿಸಿದ ಸಿಎಂ ಅವರಿಗೆ ಸಂತ್ರಸ್ತರ ಮನವಿ ಕಿವಿಗೊಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಹೇಳಲಾಗಿದೆ. ಡಿಕೆ ಶಿವಕುಮಾರ್ ಅವರು ಕೂಡ ನೀಡಿದ್ದ ತಲಾ 1 ಲಕ್ಷ ರೂಪಾಯಿ ಪರಿಹಾರವನ್ನು ವಾಪಸ್ ಮಾಡಲು ಸಂತ್ರಸ್ತ ಕುಟುಂಬಗಳು ನಿರ್ಧಾರ ಮಾಡಿವೆ. ನಿಮಗೆ ಮಾನವೀಯತೆ ಇದ್ರೆ ಭರವಸೆ ಈಡೇರಿಸಿ, ಇಲ್ಲದೇ ಇದ್ರೆ ಬೇಡ ಅಂತ ಸಂತ್ರಸ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಕೇವಲ ಭರವಸೆ ಮಾತುಗಳನ್ನು ಕೇಳಿ ಸುಮ್ಮನಾಗೋದಿಲ್ಲ, ನಮ್ಮ ಕುಟುಂಬಗಳ ದುಃಖಕ್ಕೆ ನ್ಯಾಯ ಸಿಗಬೇಕು ಅಂತ ಸಂತ್ರಸ್ತರು ಒತ್ತಾಯಿಸಿದ್ದಾರೆ. ಈ ದುರಂತದ 4ನೇ ವಾರ್ಷಿಕೋತ್ಸವ ಸಮೀಪಿಸುತ್ತಿರುವಾಗ ಸರ್ಕಾರದ ಮುಂದಿನ ಕ್ರಮವನ್ನು ಕಾದು ನೋಡ್ತಾ ಇದೆ ಈ ಸಂತ್ರಸ್ತ ಕುಟುಂಬಗಳು. ಸರ್ ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಎಸ್ ಅಂತ, ನಲ್ಲೂರು ಗ್ರಾಮದವರು. ಆಕ್ಸಿಜನ್ ದುರಂತ ಮಾಡಿದಂಥ ಸಿದ್ದರಾಜರವರ ಮಗ. ನಾವು ಸುಮಾರು 4 ವರ್ಷಗಳಿಂದ ಈ ಮೇ 2ನೇ ತಾರೀಕಿಗೆ 4 ವರ್ಷ ಆಗ್ತಾ ಇದೆ ಈ ದುರಂತ ನಡೆದು ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ. ನಾವು ಅಂದಿನ ವಿರೋಧ ಪಕ್ಷ ಸಿದ್ದರಾಮಯ್ಯವರು ಒಂದು ಭರವಸೆ ಕೊಟ್ಟಿದ್ರು, ನಮ್ಮ ಸರ್ಕಾರ ಏನಾದ್ರು ಬಂದ್ರೆ ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ ಸರ್ಕಾರಿ ನೌಕರಿ ಕೊಡ್ತೀವಿ, ಸೂಕ್ತ ಪರಿಹಾರ ಕೊಡ್ತೀವಿ, ತಪ್ಪಿತಸ್ಥ ಅಧಿಕಾರಿಗಳಿಗೆ ಕಾನೂನಾತ್ಮಕ ಶಿಕ್ಷೆನ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಆ ನಂಬಿಕೆ ಇಟ್ಟು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮಗೆ ಒಂದು ರಚನೆ ಆದ ತಕ್ಷಣ ನಮಗೆ ಒಂದು ಸರ್ಕಾರಿ ಜಾಬ್ ಅನ್ನು ಕೊಡ್ತಾರೆ ಅಂತ ಮಾಡ್ಕೊಂಡಿದ್ದು. ಆದ್ರೆ ಕಾಂಗ್ರೆಸ್ ಸರ್ಕಾರ 2 ವರ್ಷಗಳಾದ್ರೂ ಕೂಡ ನಮಗೆ ಭರವಸೆಗಳನ್ನ ಕೊಡ್ತಾನೆ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಭರವಸೆಗಳಾಯ್ತು. ನಮಗೆ ಚಾಮರಾಜನಗರದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ, ನಿನ್ನೆ ನಡೆಯಿತು. ಅಲ್ಲಿ ಒಂದು ದೊಡ್ಡ ಭರವಸೆ ಇತ್ತು ನಮಗೆ, ಇವರು ನಗರದಲ್ಲೇ ಸಚಿವ ಸಂಪುಟ ನಡೆಯೋದ್ರಿಂದ ಸರ್ಕಾರಿ ನೌಕರಿಯನ್ನು ಕೊಡಿಸ್ತಾರೆ ಅಂತ ನಂಬಿಕೆ ಇತ್ತು. ಆದ್ರೆ ನಂಬಿಕೆ ನಮಗೆ ಹುಷಿಯಾಗಿದೆ. ಅದಕ್ಕೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಚೇರಿಗೆ ಬಂದಿದ್ರು, ನಾವು ಮನವಿ ಬಂದಿದ್ದು. ಆದ್ರೆ ಯಾರು ಬಂದಿದ್ದವರು? ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಮನವಿ ಪತ್ರಗಳನ್ನ ಇಳಿಸಿಕೊಂಡು ಹೊರತು ನಮ್ಗೆ ಯಾವುದೇ ರಿಪ್ಲೈ ಮಾಡಲಿಲ್ಲ. ಅದರಿಂದ ತುಂಬಾ ನೋವಾಗಿದೆ. ಆದ್ರಿಂದ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡೋದೇನಂದ್ರೆ, ನಾವು ಈ ಮೇ 2ನೇ ತಾರೀಕಿಗೆ 4 ವರ್ಷಗಳು ತುಂಬ್ತಾ ಇದೆ. ನಾವು ಒಂದು ವೇಳೆ ನೀವು 4ನೇ ತಾರೀಕು ಅಂದ್ರೆ 2ನೇ ತಾರೀಕು ಒಳಗಡೆ ನಮಗೆ ಏನ್ ಕೊಟ್ಟಿದ್ದ ಭರವಸೆ ಈಡೇರಿಸಲಿಲ್ಲ ಅಂದ್ರೆ ಪಕ್ಷದಿಂದ, ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ದ 1 ಲಕ್ಷವನ್ನು ವಾಪಸ್ ಮಾಡ್ತೀವಿ. ಜೊತೆಗೆ ಆ ದಿನ ಸಾಂಕೇತಿಕವಾಗಿ ಒಂದಿನ ಉಪವಾಸ ಸತ್ಯಾಗ್ರಹ ಮಾಡಿ ನಮ್ಮ ಹೋರಾಟವನ್ನು ಕೊನೆಗಾಣಿಸ್ತೀವಿ. ನಿಮ್ಗೆ ಮಾನವೀಯತೆ ಇದ್ರೆ ಕೊಡಿ, ಇಲ್ಲ ಅಂದ್ರೆ ನಮ್ಗೆ ಯಾವುದೇ ಬರೋಕೆ ಏನ್ ನೀವು ಕೊಟ್ಟಿದ್ರೆ ಕೊಡ್ಲೇಬೇಡಿ ಅಂತ ನಾನು ಈ ಮೂಲಕ ಎಲ್ಲಾ ಸಂತ್ರಸ್ತರ ಪರವಾಗಿ ನಿಮ್ಗೆ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡ್ತಾ ಇದ್ದೀನಿ. ಮೇ 2ಕ್ಕೆ 4 ವರ್ಷ ಆಗತ್ತೆ ಅಂದ್ರೆ ಇವರು ಎಲ್ಲಾ ಗ್ಯಾರಂಟಿನ ನಾವು ಪೂರೈಸ್ಕೊಂಡ್ ಬಂದಿದೀವಿ, ನಾವು ನುಡಿದಂತೆ ನಡೆದಿವಿ ಅಂತ ಹೇಳ್ತಾ ಇದಾರೆ. ನುಡಿದಂತೆ ನಡೆದ ಪ್ರಕಾರ ಅವ್ರು ಏನು ನುಡಿದಂತೆ ನಡೆದಿದೀವಿ ಅಂತ ಹೇಳ್ಕೊತಾರೋ ಆ ಇದಕ್ಕೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಾದ್ರು ಬಂದು ನಾವು ಇದಕ್ಕೆ ಅಧಿಕಾರಕ್ಕೆ ಬಂದ್ರೆ ನಾವು ನಿಮ್ದೇ ಮೊದಲು ನೋಡೋದು, ನಿಮ್ಮನ್ನೇ ಕಣ್ತೆರದು ನೋಡೋದು ಅಂದ್ರು. 2 ವರ್ಷನೂ ಆಯ್ತು, ಕಣ್ತೆರೆದು ನೋಡ್ಲಿಲ್ಲ ಅವರು. ನಾವು ಕೊಟ್ಟಿದ್ದ ಮನವಿಗಳನ್ನೂ ಯಾವ್ಯಾವ ಎಲ್ಲ ಹಾಕ್ತಿದಾರೆ ಗೊತ್ತಿಲ್ಲ. ನಾವು ಹೋಗಿ ಅವ್ರನ್ನ ಮಾತಾಡಿಸಿದಾಗೆಲ್ಲಾನು ಅವ್ರು ಏನದು ನಿಮ್ ಕಷ್ಟ ಏನು, ನಿಮ್ ಸುಖ ಏನು, ನೀವ್ ಏನಕ್ ಬಂದಿದ್ದೀರಾ ಏನು, ಅದು ಅದ್ರ ಬಗ್ಗೆ ಅವ್ರಿಗೆ ಗಮನನೇ ಇಲ್ಲ ಅನ್ಸುತ್ತೆ. ನಮ್ಮನ್ನ ಗಮನ ಹರಿಸಿ ನೋಡೇ ಇಲ್ಲ ಅವರು. ಭಾರತ್ ಜೋಡೋ ಸಂದರ್ಭದಲ್ಲಿ ಏನ್ ಹೇಳಿದ್ರು ರಾಹುಲ್ ಗಾಂಧಿ ಅವರು? ಅವಾಗ್ಲೂ ಅದೇ ನಮ್ಮ ಮಕ್ಕಳನ್ನ ತೊಡೆ ಮೇಲೆ ಕುಡಿಸ್ಕೊಂಡು ನಮ್ಮ ಸರ್ಕಾರ ಬಂದಿದ್ದೇ ಆದ್ರೆ ನಿಮ್ಮಂತ ಹೆಣ್ಮಕ್ಳಿಗೆ ನಾವು ಸಹಾಯ ಮಾಡದೆ ಇನ್ನೇನ್ ಮಾಡೋದು, ನಾವು ನುಡ್ದಂತೆ ನಡೀತೀವಿ, ನಿಮಗ್ ಸರ್ಕಾರಿ ಉದ್ಯೋಗ ಕೊಡಿಸ್ತೀವಿ ನಾವು ಅಂತ ಹೇಳಿದ್ರು. ಇವತ್ತಿನವರೆಗೂ ಸರ್ಕಾರಿ ಉದ್ಯೋಗ ಆಗ್ಲಿ ನಮ್ಮನ್ನ ಕರೆಸಿ ನೀವೇನ್ ಮಾಡ್ತಾ ಇದ್ದೀರಾ, ಎಲ್ಲಿ ಹೋಗ್ತಾ ಇದೀರಾ ಅಂತಾನು ನಮ್ಮನ್ನ ಕೇಳಿಲ್ಲ ಅವರು. ಹಂಗಾಗಿ ಅವ್ರು ನುಡ್ದಂತೆ ನಡೆದಿದ್ದೀವಿ ಅನ್ನೋದ್ರ ಪ್ರಕಾರ ನುಡ್ದಂತೆನೆ ನಡೀರಿ. ನಮ್ ವಿಷಯ ಆಕ್ಸಿಜನ್ ದುರಂತ ನಾವು 36 ಕುಟುಂಬ ಏನಿದೀವಿ ಅವರಿಗೆ ನೀವು ನುಡ್ದಂತೆ ನಡೆದಿದ್ದೀರಾ ಅನ್ನೋದನ್ನ ನಾವು ಒಪ್ಕೊಳ್ಳಲ್ಲ. ಅದನ್ನ ನುಡ್ದಂತೆ ನಡೆದಿವಿ ಅಂತ ಹೇಳ್ಬಿಟ್ರೆ ಮುಗ್ದೋಗಲ್ಲ. ಆಕ್ಸಿಜನ್ ದುರಂತದವ್ರು ಏನು ಸಂಕಟ ಕಷ್ಟ ಅನುಭವಿಸ್ತಿದೀವಿ ಅವ್ರನ್ನ ಹತ್ರದಿಂದ ನೋಡಿ. ನಮ್ಮ ಮಕ್ಕಳನ್ನ ಸಾಕತ್ ಕಷ್ಟ ಆಗಿದೆ, ನಮ್ಗೆ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ನೀವು. ನಾವ್ ಏನ್ ಮಾಡ್ಬೇಕು, ಎಲ್ಲಿಗ್ ಬಂದ್ರು ನೀವು ಅದನ್ನ ರಿಪ್ಲೈನೇ ಮಾಡಲ್ಲ. ಕಷ್ಟ ಹೆಂಗಿದೆ ಅನ್ನೋದನ್ನ ಫಸ್ಟ್ ನಮ್ಮ ಹತ್ರ ಬಂದ್ ನೋಡಿ.
ಬಂದು ನಾವು ಕಷ್ಟ ಹೇಳ್ಕೊತಿದೀವಿ ಅಂತಂದ್ರೆ ಬರೀ ಕಷ್ಟ ಹೇಳ್ಕೊಳಕ್ಕೆ ಹತ್ಕೊಂಡ್ ಕರೆದು ಬರ್ತಾರೆ ಅಂತಲ್ಲ. ನಮ್ಮ ಕಷ್ಟಗಳಿಗೆ ನಾವು ಏನ್ ಮಾಡ್ತಿದೀವಿ ಅನ್ನೋದು ನಮಗ್ ಗೊತ್ತಿದೆ. ಸ್ಟಿಮ್ಸ್ ಕರ್ಕೊಂಡು ಹೋಗ್ಬಿಡ್ತೀರಾ, ಅದೇ ಹಾಸ್ಪಿಟ್ಲ್ ವಾತಾವರಣದಲ್ಲಿ ನಮ್ ಗಂಡಂದ್ರನ್ನ ಕಳ್ಕೊಂಡಿರೋದು ನಾವು. ಅದೇ ವಾತಾವರಣದಲ್ಲಿ ಇಡೀ ಜೀವನ ಕೆಲಸ ಮಾಡಿ ಅಂದ್ರೆ ಹೆಂಗ್ ಮಾಡೋದು ಕೆಲ್ಸನ? ಒಬ್ಬೊಬ್ರಿಗೆ ವ್ಯವಸ್ಥೆ ಇದೆ ಹೋಗ್ತಾರೆ, ಒಬ್ಬೊಬ್ರಿಗೆ ವ್ಯವಸ್ಥೆ ಇಲ್ಲ, ಹೆಂಗ್ ಹೋಗೋದು ಅಲ್ಲಿಗೆಲ್ಲ? ಮಕ್ಕಳು ನೋಡ್ಕೊಳ್ಳೋರು ಇರಲ್ಲ, ಏನಿರಲ್ಲ, ನುಡ್ದಂತೆ ನಡೀತೀವಿ. ನಡೀರಿ ಈ ವಿಷಯಕ್ಕೂ. ಸಚಿವ ಸಂಪುಟ ಸಭೆಯಲ್ಲಿ ಉದ್ಯೋಗ ಕೊಡ್ತಾರೆ ಅಂತ ಅನ್ಕೊಂಡಿದ್ರಾ? ಹಾ ಸರ್, ಹೌದು. ನಮ್ಮ ಜಿಲ್ಲೆಲೇ ನಡೀತಾ ಇರೋದ್ರಿಂದ ನಮ್ಗೆ ಅದೊಂದು ಭರವಸೆ ಇತ್ತು. ಈ ಸತಿನಾದ್ರೂ ನಮ್ಮನ್ನ ಕಣ್ತಾ ಇರೋದ್ ನೋಡಿ ನಮ್ಗೆ ಏನಾದ್ರೂ ಒಂದು ಮಾಡ್ಕೊಡ್ತಾರೆ, ಸರ್ಕಾರಿ ಉದ್ಯೋಗ ಕೊಡ್ತಾರೆ ಅನ್ನೋದು ಅಚಲವಾಗಿ ನಂಬಿಕೆ ಇತ್ತು ನಮ್ಗೆ. ಅದನ್ನ ಇವರು ಈಡೇರಿಸಲಿಲ್ಲ. ಈ ಮೇಗೆ ಕರೆಕ್ಟ್ ಆಗಿ 4 ವರ್ಷ ಆಗುತ್ತೆ ಸರ್. ಇನ್ನೊಂದು ವಾರ ನಾವು ಅವರು ಎದುರಿಸ್ತಾ ಇದಾರೆ ಅನ್ಕೋತಾರ, ಇನ್ನೊಂದ್ ಅನ್ಕೋತಾರ ನಮಗ್ ಗೊತ್ತಿಲ್ಲ. ನಮ್ಗೆ 4 ವರ್ಷದಿಂದ ತಿರ್ಗಿ ಸಾಕಾಗ್ಬಿಟ್ಟಿದೆ ಎಲ್ಲರ ಹತ್ರನು. ಇದೇ ಈ ಮೇ 2ರವರೆಗೂ 1 ವಾರದವರೆಗೂ ನೋಡ್ತೀವಿ ಸರ್. ಅಲ್ಲಿವರೆಗೂ ನಮ್ಗೇನು ಅವ್ರೇನ್ ಹೇಳಿದಾರೆ ಅದನ್ನ ನಡ್ಕೊಂಡಿಲ್ಲ ಅಂತಂದ್ರೆ ಸಾಮೂಹಿಕವಾಗಿ ಎಲ್ರು ನಾವು ಸಾಯಕ್ ರೆಡಿ ಆಗಿದೀವಿ ಸರ್. ನಮ್ಗೆ ತಿರ್ಗಿ ಸಾಕಾಗಿದೆ. ಬಿಜೆಪಿ ಸರ್ಕಾರ ನಮ್ ಗಂಡಂದ್ರ ಸಾವಿಗೆ ಕಾರಣ ಆಗಿದೆ. ಇದೇ ಕಾಂಗ್ರೆಸ್ ಸರ್ಕಾರ. ನಾವು ಸಾಯೋಕ್ಕೂ ಮುಂಚೆನೆ ಇದೇ ಸರ್ಕಾರ ಇಂಥವ್ರೇ ಕಾರಣ, ಸಿದ್ದರಾಮಯ್ಯ ಅವರೇ ಕಾರಣ ಅಂತ ಬರ್ದಿಟ್ಟು ಸಾಯ್ತೀವಿ ಸರ್ ನಾವು. ನಮ್ಗಂತೂ ಇನ್ನೂ ಸುತ್ತಕ್ಕಾಗಲ್ಲ. ನಮ್ಮನ್ನ ಕರ್ಕೊಂಡು ಹೋಗೋರು ಯಾರು ಇಲ್ಲ. ಅವ್ರ ಹತ್ರ ನಾವ್ ಎಲ್ಲಿಗೆ ಬಂದ್ರು ನಮ್ಮನ್ನ ಅವ್ರ ಹತ್ರ ಬಿಡಲ್ಲ. ಅವ್ರು ನಮ್ಮನ್ನ ಕಣ್ತರದು ಏನಮ್ಮ ಏನು ಬಂದಿದ್ದೀರಾ ಅಂತಾನು ನಮ್ಮನ್ನ ಅವ್ರು ಕೇಳಲ್ಲ. ಹಂಗಾಗಿ ನಾವು ಸಾಯಕ್ ರೆಡಿ ಇದೀವಿ ಸರ್. ನಾವು ಮೇ 2ನೇ ತಾರೀಕು ಕಾಯ್ತೀವಿ. ಆಮೇಲೆ ನಾವು ಸೂಸೈಡ್ ಮಾಡ್ಕೋತೀವಿ ಸರ್.